ಚಿತ್ರದುರ್ಗದ ಬಳಿ ಸಂಭವಿಸಿದ ಭೀಕರ ಬಸ್ ಅಪಘಾತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಗೆ ಸಂಬಂಧಪಟ್ಟಂತೆ ಎಸ್ಪಿ ಕೊನೆಗೂ ಅಧಿಕೃತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬಸ್ ದುರಂತದಲ್ಲಿ ಡ್ರೈವರ್ ಸೇರಿದಂತೆ ಅಂದ್ರೆ ಲಾರಿ ಡ್ರೈವರ್ ಸೇರಿದಂತೆ ಟೋಟಲ್ ಆಗಿ 6 ಜನ ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ತಾಯಿ ಮತ್ತು ಮಗು ಕೂಡ ಸಾವನ್ನಪ್ಪಿರುವ ಕರುಣಾಜನಕ ಸ್ಟೋರಿ. ಬಿಂದು ಮತ್ತು ಮಗು ಗ್ರಿಯಾ ದುರ್ಮರಣಕ್ಕೀಡಾಗಿದ್ದಾರೆ. ಗ್ರಿಯಾಗೆ ಬುಕ್ಕಿಂಗ್ ಇಲ್ಲದ ಕಾರಣ ಲೆಕ್ಕಕ್ಕೆ ಸಿಕ್ಕಿರಲಿಲ್ಲ. ಯೂಶಲಿ ಹಾಗೆ ಅಲ್ವಾ, ಬಸ್ಗಳಲ್ಲಿ 6 ವರ್ಷದ ಮಕ್ಕಳು ತನಕ ಟಿಕೆಟ್ ತಗೊಳ್ಳಲ್ಲ. ಸೊ SP ರಂಜಿತ್ ಭಂಡಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದುರಂತದಲ್ಲಿ ನವ್ಯ, ರಶ್ಮಿ, ಮಾನಸ ಸಜೀವ ದಹನಗೊಂಡಿದ್ದಾರೆ. ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟೋಟಲ್ ಆಗಿ ಸಾವನ್ನಪ್ಪಿದವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಇನ್ನು ಮಂಜುನಾಥ್ ಅನ್ನೋರಿಗೆ 30% ಬರ್ನಿಂಗ್ ಮಾರ್ಕ್ಸ್ ಇದೆ. ಸುಟ್ಟ ಗಾಯಗಳಿಂದ ಅವರು ಬಳಲ್ತಾ ಇದ್ದಾರೆ, ಕ್ರಿಟಿಕಲ್ ಇದ್ದಾರೆ. ಈ 30-40% ಅಂದರೆ ಅವ್ರದ್ದು ಸರ್ವೈವಲ್ ಚಾನ್ಸಸ್ ಬಗ್ಗೆ 50-50 ಅಂತಿರ್ತಾರೆ ಡಾಕ್ಟರ್ಸು. ಗೊತ್ತಿಲ್ಲ, ಟ್ರೀಟ್ಮೆಂಟ್ ಮುಂದುವರೆದಿದೆ ಅವರಿಗೆ. ವಿಕ್ಟೋರಿಯಾ ಬರ್ನಿಂಗ್ ವಾರ್ಡ್ನಲ್ಲಿ ಇದ್ದಾರೆ ಅವರು. ಬಟ್ ಅತ್ಯಂತ ಅನ್ಯಾಯದ ಸಾವಿದು. ಗ್ರಿಯಾ ಹಾಗೂ ಬಿಂದು ಅವರ ಫೋಟೋ ನೀವು ನೋಡ್ತಾ ಇದ್ದೀರ. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ